ಹಲೋ ಎವ್ರಿವನ್, ವೆಲ್ಕಮ್ ಟು ಯುವರ್ ಚಾನಲ್. ಈ ವಿಡಿಯೋದಲ್ಲಿ ಕೆಮಿಸ್ಟ್ರಿಯ ಸೊಲ್ಯೂಷನ್ಸ್ ಚಾಪ್ಟರ್ನ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಈ ಸೊಲ್ಯೂಷನ್ಸ್ ಅಂದರೆ ಏನು, ಯಾವುದನ್ನು ನಾವು ಸೊಲ್ಯೂಷನ್ ಅಂತ ಕರಿತೀವಿ. ಸೊಲ್ಯೂಷನ್ ಅನ್ನುವಂಥದ್ದು ಹೋಮೋಜಿನಿಯಸ್ ಮಿಕ್ಸ್ಚರ್. ಹೋಮೋಜಿನಿಯಸ್ ಮಿಕ್ಸ್ಚರ್ ಅಂದರೆ ಏನು? ಇದನ್ನು ನೀವು ಫಸ್ಟ್ ಇಯರ್ನಲ್ಲಿ ತಿಳ್ಕೊಂಡಿದ್ದೀರಾ. ಮಿಕ್ಸ್ಚರ್ ಆ್ಯಂಡ್ ಅದರ ಟೈಪ್ಸ್. ಓಕೆ, ಒಂದು ಸಲ ರಿವೈಸ್ ಮಾಡೋಣ. ಮಿಕ್ಸ್ಚರ್ ಅಂತ ಅಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಕಾಂಪೊನೆಂಟ್ಸ್ಗಳು ಸೇರಿ ಆಗಿರುವಂಥದ್ದೇ ಮಿಕ್ಸ್ಚರ್ ಆಗಿರುತ್ತೆ. ಯಾವುದೋ ಒಂದು ಕಾಂಪೊನೆಂಟ್ ಇದೆ ಅಂದರೆ ಅದನ್ನು ನಾವು ಮಿಕ್ಸ್ಚರ್ ಅಂತ ಕರೆಯಲ್ಲ. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಕಾಂಪೊನೆಂಟ್ಸ್ ಇದ್ದರೆ ಅದನ್ನು ಮಿಕ್ಸ್ಚರ್ ಅಂತ ಕರಿತೀವಿ. ಇಂಥ ಮಿಕ್ಸ್ಚರ್ನಲ್ಲಿ 2 ಟೈಪ್ಸ್ ಇದೆ. ಒಂದು ಹೋಮೋಜಿನಿಯಸ್ ಮಿಕ್ಸ್ಚರ್ ಆ್ಯಂಡ್ ಹೆಟರೋಜಿನಿಯಸ್ ಮಿಕ್ಸ್ಚರ್. ಹೋಮೋಜಿನಿಯಸ್ ಮಿಕ್ಸ್ಚರ್ ಅಂತ ಅಂದರೆ ಇದರಲ್ಲಿ ಕಾಂಪೊನೆಂಟ್ಸ್ಗಳು ಕಂಪ್ಲೀಟಾಗಿ ಮಿಕ್ಸ್ ಆಗಿರುತ್ತೆ. ಹೆಟರೋಜಿನಿಯಸ್ ಮಿಕ್ಸ್ಚರ್ ಅಂತ ಅಂದರೆ ಅಲ್ಲಿ ಕಾಂಪೊನೆಂಟ್ಸ್ಗಳು ಕಂಪ್ಲೀಟಾಗಿ ಮಿಕ್ಸ್ ಆಗಿರೋದಿಲ್ಲ. ನಿಮಗೆ ಎಕ್ಸಾಂಪಲ್ ಮುಖಾಂತರ ಹೇಳಬೇಕು ಅಂತ ಅಂದರೆ 2 ಗ್ಲಾಸ್ಗಳನ್ನು ತೊಗೊಳ್ಳೋಣ. ಇದು ಗ್ಲಾಸ್ ಎ ಆ್ಯಂಡ್ ಗ್ಲಾಸ್ ಬಿ. ಇದರಲ್ಲಿ ವಾಟರ್ನ ತೊಗೊಂಡಿದ್ದೀವಿ. ಗ್ಲಾಸ್ ಎಗೆ 1 ಸ್ಪೂನಷ್ಟು ಸಾಲ್ಟ್ ಹಾಕೋಣ ಆ್ಯಂಡ್ ಗ್ಲಾಸ್ ಬಿಗೆ 1 ಸ್ಪೂನಷ್ಟು ಸ್ಯಾಂಡ್ ಮರಳನ್ನು ಹಾಕೋಣ. ಎರಡನ್ನೂ ಕೂಡ 1 ಸ್ಪೂನ್ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ಒಂದು 5 ಮಿನಿಟ್ಸ್ವರೆಗೆ. ಓಕೆ, 5 ಮಿನಿಟ್ಸ್ ಆದಮೇಲೆ ನೀವು ಗ್ಲಾಸ್ ಎನ ನೋಡಿದಾಗ ಗ್ಲಾಸ್ ಎ ಅಲ್ಲಿ ಏನಾಗಿರುತ್ತೆ, ನಿಮ್ಮ ಸಾಲ್ಟ್ ಮತ್ತು ವಾಟರು ಕಂಪ್ಲೀಟಾಗಿ ಮಿಕ್ಸ್ ಆಗಿ ಒಂದು ಸೊಲ್ಯೂಷನ್ ರೆಡಿ ಆಗಿರುತ್ತೆ. ಅಂದರೆ ಇಲ್ಲಿ ನೀವು ಸಾಲ್ಟ್ ಇಲ್ಲಿದೆ, ವಾಟರ್ ಇಲ್ಲಿದೆ ಅಂತ ಹೇಳೋದಕ್ಕಾಗಲ್ಲ. ಆದರೆ ಗ್ಲಾಸ್ ಬಿ ಅಲ್ಲಿ ಏನಾಗಿರುತ್ತೆ, ಇಲ್ಲೂ ಕೂಡ 5 ಮಿನಿಟ್ಸ್ವರೆಗೆ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀರಾ, ಆದರೆ ಸ್ಯಾಂಡ್ ಎಲ್ಲವೂ ಕೂಡ ಕೆಳಗಡೆ ಸೆಟಲ್ ಆಗಿರುತ್ತೆ, ಮೇಲ್ಗಡೆ ವಾಟರ್ ಇರುತ್ತೆ. ಇಲ್ಲಿ ನೀವು ವಾಟರ್ ಮತ್ತು ಸ್ಯಾಂಡನ್ನು ಡಿಫ್ರೆನ್ಷಿಯೇಟ್ ಮಾಡಿ ನೋಡಬಹುದು. ಹೌದಾ? ಯಾಕೆ ಇಲ್ಲಿ ಕಂಪ್ಲೀಟಾಗಿ ಮಿಕ್ಸ್ ಆಗಿಲ್ಲ. ಇದನ್ನು ನಾವು ಹೆಟರೋಜಿನಿಯಸ್ ಮಿಕ್ಸ್ಚರ್ ಅಂತ ಕರಿತೀವಿ. ಓಕೆ, ಈಗ ಒಂದು ಕ್ಲಾರಿಟಿ ಬಂದಿದೆ ಅಂದ್ಕೊಳ್ತೀನಿ. ಹಾಗಾದರೆ ಈ ಸೊಲ್ಯೂಷನ್ ಅಂದರೆ ಏನು? ಇದು ಒಂದು ಹೋಮೋಜಿನಿಯಸ್ ಮಿಕ್ಸ್ಚರ್. ಯಾವುದರ ಮಿಕ್ಸ್ಚರು? ಸಲ್ಯೂಟ್ ಆ್ಯಂಡ್ ಸಾಲ್ವೆಂಟ್. ಓಕೆ, ಸೊಲ್ಯೂಷನ್ ಅಂದರೆ ಏನು? ಸಲ್ಯೂಟ್ ಮತ್ತು ಸಾಲ್ವೆಂಟ್ನ ಕಾಂಬಿನೇಷನ್ನೇ ಸೊಲ್ಯೂಷನ್ ಆಗಿದೆ. ಸಲ್ಯೂಟ್ ಅಂದರೆ ಏನು ಹಾಗಾದರೆ? ಸಲ್ಯೂಟ್ ಅಂದರೆ ಇದು ಕೂಡ ಒಂದು ಕಾಂಪೋನೆಂಟು. ಇದು ಸ್ಮಾಲೆಸ್ಟ್ ಕ್ವಾಂಟಿಟಿಯಲ್ಲಿ ಪ್ರೆಸೆಂಟ್ ಇರುತ್ತೆ ಸೊಲ್ಯೂಷನಲ್ಲಿ. ಒಂದು ಸೊಲ್ಯೂಷನಲ್ಲಿ ಸ್ಮಾಲೆಸ್ಟ್ ಕ್ವಾಂಟಿಟಿಯಲ್ಲಿ ಯಾವ ಕಾಂಪೊನೆಂಟ್ ಪ್ರೆಸೆಂಟ್ ಇರುತ್ತೆ ಅದನ್ನು ಸಲ್ಯೂಟ್ ಅಂತ ಕರೀತಾರೆ. ಹಾಗಾದರೆ ಸಾಲ್ವೆಂಟ್ ಅಂದರೆ ಏನು? ವಿಚ್ ಇಸ್ ಪ್ರೆಸೆಂಟ್ ಇನ್ ಲಾರ್ಜೆಸ್ಟ್ ಕ್ವಾಂಟಿಟಿ. ಜಾಸ್ತಿ ಕ್ವಾಂಟಿಟಿಯಲ್ಲಿ ಯಾವುದು ಪ್ರೆಸೆಂಟ್ ಇರುತ್ತೆ ಅದನ್ನು ಸಾಲ್ವೆಂಟ್ ಅಂತ ಕರೀತಾರೆ. ಇಂತಹ ಸೊಲ್ಯೂಷನ್ಗಳಲ್ಲೇ ಮತ್ತೆ ಬೇರೆ ಬೇರೆಯಾದಂತಹ ಸೊಲ್ಯೂಷನ್ಸ್ಗಳಿದೆ. ಅದರಲ್ಲಿ ಒಂದು ಸೊಲ್ಯೂಷನ್ ಬೈನರಿ ಸೊಲ್ಯೂಷನ್. ಬೈನರಿ ಸೊಲ್ಯೂಷನ್ ಅಂದರೆ ದ ಸೊಲ್ಯೂಷನ್ ವಿತ್ 2 ಕಾಂಪೊನೆಂಟ್. ಯಾವ ಸೊಲ್ಯೂಷನ್ಸಲ್ಲಿ 2 ಕಾಂಪೊನೆಂಟ್ಗಳು ಪ್ರೆಸೆಂಟ್ ಇರುತ್ತೆ ಅದನ್ನು ಬೈನರಿ ಸೊಲ್ಯೂಷನ್ ಅಂತ ಕರೀತಾರೆ. ಎಕ್ಸಾಂಪಲ್ ಸಾಲ್ಟ್ ಇನ್ ವಾಟರ್. 2 ಕಾಂಪೊನೆಂಟ್ ಯಾವುದು? ಒಂದು ಸಾಲ್ಟು, ಇನ್ನೊಂದು ವಾಟರ್. ಓಕೆ, ಇಂತಹ ಬೈನರಿ ಸೊಲ್ಯೂಷನ್ನ ಮತ್ತೆ ಕ್ಲಾಸಿಫಿಕೇಷನ್ ಮಾಡಿದ್ದಾರೆ. ದೆರ್ ಆರ್ 3 ಟೈಪ್ಸ್. ಒಂದು ಸಾಲಿಡ್ ಸೊಲ್ಯೂಷನ್, ಲಿಕ್ವಿಡ್ ಸೊಲ್ಯೂಷನ್ ಆ್ಯಂಡ್ ಗೇಷಿಯಸ್ ಸೊಲ್ಯೂಷನ್. ಒಂದು ಸೊಲ್ಯೂಷನ್ ಅಂತ ಅಂದರೆ ಸಾಲ್ವೆಂಟ್ನ ಕ್ವಾಂಟಿಟಿ ಜಾಸ್ತಿ ಇರುತ್ತೆ, ಸಲ್ಯೂಟ್ನ ಕ್ವಾಂಟಿಟಿ ಕಡಿಮೆ ಇರುತ್ತೆ. ಇಲ್ಲಿ ಸಾಲಿಡ್ ಸೊಲ್ಯೂಷನ್ ಅಂತ ಹೇಳಬೇಕು ಅಂತಂದರೆ ಇಲ್ಲಿ ಸಾಲ್ವೆಂಟು ಸಾಲಿಡ್ ಆಗಿರುತ್ತೆ. ಅಂದರೆ ಲಾರ್ಜೆಸ್ಟ್ ಕ್ವಾಂಟಿಟಿಯಲ್ಲಿ ಯಾವ್ದು ಪ್ರೆಸೆಂಟ್ ಇರುತ್ತೆ ಅದರ ಬೇಸಿಸ್ ಮೇಲೆ ಹೇಳ್ತಿರೋವಂಥದ್ದು. ಇಲ್ಲಿ ಸಲ್ಯೂಟು ಯಾವುದಾದ್ರೂ ಆಗಿರ್ಬೋದು, ಸಾಲಿಡ್ ಆಗ್ಬೋದು, ಲಿಕ್ವಿಡ್ ಆಗ್ಬೋದು, ಗ್ಯಾಸ್ ಕೂಡ ಆಗಬಹುದು. ಓಕೆ, ಸಾಲಿಡ್ ಸೊಲ್ಯೂಷನ್ ಅಂದ ತಕ್ಷಣ ಸಲ್ಯೂಟ್ ಮತ್ತು ಸಾಲ್ವೆಂಟ್ ಎರಡು ಸಾಲಿಡೇ ಆಗಿರಬೇಕು ಅಂತ ಇಲ್ಲ. ಆದರೆ ಸಾಲ್ವೆಂಟ್ ಮಾತ್ರ ಸಾಲಿಡೇ ಆಗಿರಬೇಕು. ಸಲ್ಯೂಟು ಸಾಲಿಡು ಆಗಿರ್ಬೋದು, ಲಿಕ್ವಿಡು ಆಗಿರ್ಬೋದು, ಅಥವಾ ಗ್ಯಾಸ್ ಕೂಡ ಆಗಿರಬಹುದು. ಓಕೆ, ಮೊದಲನೇ ನೋಡೋಣ. ಸಲ್ಯೂಟ್ ಸಾಲಿಡ್ ಆಗಿದೆ ಆ್ಯಂಡ್ ಸಾಲ್ವೆಂಟು ಸಾಲಿಡ್ ಆಗಿದೆ. ಆಗ ಅದಕ್ಕೆ ಒಂದು ಎಕ್ಸಾಂಪಲ್ ಕಾಪರ್ ಡಿಸಾಲ್ಡ್ ಇನ್ ಗೋಲ್ಡ್. ಎರಡೂ ಕೂಡ ಏನು? ಸಾಲಿಡ್. ಓಕೆ, ನೆಕ್ಸ್ಟ್ ಒನ್ ಸಲ್ಯೂಟ್ ಲಿಕ್ವಿಡು, ಸಾಲ್ವೆಂಟು ಸಾಲಿಡ್. ಇದಕ್ಕೆ ಎಕ್ಸಾಂಪಲ್ ಅಮಾಲ್ಗಮ್ ಆಫ್ ಮರ್ಕ್ಯುರಿ ವಿತ್ ಸೋಡಿಯಂ. ಓಕೆ, ನೆಕ್ಸ್ಟ್ ಸಲ್ಯೂಟ್ ಗ್ಯಾಸು, ಸಾಲ್ವೆಂಟು ಸಾಲಿಡ್. ಇದಕ್ಕೆ ಎಕ್ಸಾಂಪಲ್ ಸೊಲ್ಯೂಷನ್ ಆಫ್ ಹೈಡ್ರೋಜನ್ ಇನ್ ಪೆಲಾಡಿಯಂ. ಸಾಲಿಡ್ ಸೊಲ್ಯೂಷನ್ ಅಂದರೆ ಸಾಲ್ವೆಂಟು ಸಾಲಿಡ್ ಆಗಿರಬೇಕು. ಓಕೆ, ಸಲ್ಯೂಟ್ ಯಾವುದಾದ್ರೂ ಆಗಿರುತ್ತೆ. ನೆಕ್ಸ್ಟ್ ಒನ್ ಇಸ್ ಲಿಕ್ವಿಡ್ ಸೊಲ್ಯೂಷನ್. ಲಿಕ್ವಿಡ್ ಸೊಲ್ಯೂಷನ್ ಏನಾಗುತ್ತೆ? ಸಾಲ್ವೆಂಟು ಲಿಕ್ವಿಡ್ ಆಗಿರುತ್ತೆ. ಓಕೆ, ಇಲ್ಲೂ ಅಷ್ಟೇ ಸಲ್ಯೂಟ್ ಸಾಲಿಡ್ ಆಗಿದ್ದು ಸಾಲ್ವೆಂಟ್ ಲಿಕ್ವಿಡ್ ಆಗಿದ್ರೆ ಇದಕ್ಕೆ ಎಕ್ಸಾಂಪಲ್ ಗ್ಲೂಕೋಸ್ ಡಿಸಾಲ್ಡ್ ಇನ್ ವಾಟರ್. ಅದೇ ಸಲ್ಯೂಟ್ ಲಿಕ್ವಿಡ್ ಆಗಿದ್ದು ಸಾಲ್ವೆಂಟು ಕೂಡ ಲಿಕ್ವಿಡ್ ಆಗಿದ್ರೆ ಅದಕ್ಕೆ ಎಕ್ಸಾಂಪಲ್ ಎಥನಾಲ್ ಡಿಸಾಲ್ಡ್ ಇನ್ ವಾಟರ್. ಓಕೆ, ಅದೇ ರೀತಿ ಸಲ್ಯೂಟ್ ಗ್ಯಾಸ್ ಆಗಿದ್ದು ಸಾಲ್ವೆಂಟ್ ಲಿಕ್ವಿಡ್ ಆಗಿದ್ರೆ ಅದಕ್ಕೆ ಎಕ್ಸಾಂಪಲ್ ಆಕ್ಸಿಜನ್ ಡಿಸಾಲ್ಡ್ ಇನ್ ವಾಟರ್. ಆಕ್ಸಿಜನ್ ಅನ್ನುವಂಥದ್ದು ಗ್ಯಾಸ್, ಎಥನಾಲ್ ಲಿಕ್ವಿಡ್, ಗ್ಲೂಕೋಸ್ ಇಸ್ ಅ ಸಾಲಿಡ್. ನೆಕ್ಸ್ಟ್ ಒನ್ ಇಸ್ ಗೇಷಿಯಸ್ ಸೊಲ್ಯೂಷನ್. ಗೇಷಿಯಸ್ ಸೊಲ್ಯೂಷನಲ್ಲಿ ಏನಾಗುತ್ತೆ, ಇಲ್ಲಿ ಸಾಲ್ವೆಂಟು ಗ್ಯಾಸ್ ಆಗಿರುತ್ತೆ. ಓಕೆ, ಸಲ್ಯೂಟ್ ಸಾಲಿಡ್ ಆಗಿದ್ದು ಸಾಲ್ವೆಂಟ್ ಗ್ಯಾಸ್ ಆಗಿದ್ದರೆ ಅದಕ್ಕೆ ಎಕ್ಸಾಂಪಲ್ ಕ್ಯಾಂಫರ್ ಇನ್ ನೈಟ್ರೋಜನ್ ಗ್ಯಾಸ್. ಅದೇ ಸಲ್ಯೂಟ್ ಲಿಕ್ವಿಡ್ ಆಗಿದ್ದು ಸಾಲ್ವೆಂಟ್ ಗ್ಯಾಸ್ ಆಗಿದ್ದರೆ ಕ್ಲೋರೋಫಾರ್ಮ್ ಮಿಕ್ಸ್ಡ್ ವಿತ್ ನೈಟ್ರೋಜನ್ ಗ್ಯಾಸ್. ಅದೇ ಸಲ್ಯೂಟ್ ಗ್ಯಾಸ್ ಆಗಿದ್ದು ಸಾಲ್ವೆಂಟ್ ಕೂಡ ಗ್ಯಾಸ್ ಆಗಿದ್ದರೆ ಮಿಕ್ಸ್ಚರ್ ಆಫ್ ಆಕ್ಸಿಜನ್ ಆ್ಯಂಡ್ ನೈಟ್ರೋಜನ್ ಗ್ಯಾಸಸ್.
ಸೊ ಇದಿಷ್ಟು ಕೂಡ ಕ್ಲಾಸಿಫಿಕೇಶನ್ ಆಫ್ ಬೈನರಿ ಸೊಲ್ಯೂಷನ್ಸ್. ಒನ್ ಇಸ್ ಎಕ್ಸ್ಪ್ರೆಸಿಂಗ್ ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಷನ್ಸ್. ಸೊಲ್ಯೂಷನ್ಸ್ಗಳ ಕಾನ್ಸಂಟ್ರೇಷನ್ನ ಎಕ್ಸ್ಪ್ರೆಸ್ ಮಾಡುವಂಥದ್ದು. ಕಾನ್ಸಂಟ್ರೇಷನ್ ಯಾವುದ್ರಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ ಅಂದರೆ ನಿಮ್ಮ ಸೊಲ್ಯೂಷನ್ ಯಾವುದರಿಂದ ಆಗಿದೆ, ಅದರ ಕಾಂಪೋಸಿಷನ್ ಏನಿದೆ, ಸೊ ಅದರ ಕಾನ್ಸಂಟ್ರೇಷನ್. ಸೊ ಇದನ್ನು ಕ್ವಾಲಿಟೇಟಿವ್ ಆಗಿ ಕೂಡ ಎಕ್ಸ್ಪ್ರೆಸ್ ಮಾಡ್ತಾರೆ ಆ್ಯಂಡ್ ಕ್ವಾಂಟಿಟೇಟಿವ್ ಆಗಿ ಕೂಡ ಎಕ್ಸ್ಪ್ರೆಸ್ ಮಾಡ್ತಾರೆ. ಸೊ ಕ್ವಾಲಿಟೇಟಿವ್ ಆಗಿ ನೋಡೋದಾದರೆ ಸೊ ಇದರಲ್ಲಿ ಎರಡು ರೀತಿ, ಒಂದು ಡೈಲ್ಯೂಟ್ ಸೊಲ್ಯೂಷನ್ ಆ್ಯಂಡ್ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್. ಡೈಲ್ಯೂಟ್ ಸೊಲ್ಯೂಷನ್ ಅಂತ ಅಂದರೆ ಇಲ್ಲಿ ಸಲ್ಯೂಟು ಸ್ಮಾಲ್ ಕ್ವಾಂಟಿಟಿಯಲ್ಲಿ ಪ್ರೆಸೆಂಟ್ ಇರುತ್ತೆ. ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಅಂದರೆ ಇಲ್ಲಿ ಸಲ್ಯೂಟು ಲಾರ್ಜ್ ಕ್ವಾಂಟಿಟಿಯಲ್ಲಿ ಪ್ರೆಸೆಂಟ್ ಇರುತ್ತೆ. ಸೊ ಇದು ಕ್ವಾಲಿಟೇಟಿವ್ ಆಗಿ. ಅದೇ ಒಂದು ಕ್ವಾಂಟಿಟೇಟಿವ್ ಆಗಿ ನೋಡ್ತೀವಿ ಅಂತ ಅಂದರೆ ಇಲ್ಲಿ ತುಂಬಾ ಮೆಥಡ್ಸ್ಗಳಿದೆ. ಸೊ ಅದರಲ್ಲಿ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಸೊ ಫಸ್ಟ್ ಮೆಥಡು ಮಾಸ್ ಪರ್ಸೆಂಟೇಜ್. ಸೊ ಮಾಸ್ ಪರ್ಸೆಂಟೇಜಲ್ಲಿ ಏನಾಗುತ್ತೆ, ಇಲ್ಲೊಂದು ಫಾರ್ಮುಲಾ ಇದೆ, ಮಾಸ್ ಪರ್ಸೆಂಟ್ ಆಫ್ ಎ ಕಾಂಪೋನೆಂಟ್. ಏನು, ಮಾಸ್ ಆಫ್ ದ ಕಾಂಪೋನೆಂಟ್ ಇನ್ ದ ಸೊಲ್ಯೂಷನ್ ಡಿವೈಡೆಡ್ ಬೈ ಟೋಟಲ್ ಮಾಸ್ ಆಫ್ ದ ಸೊಲ್ಯೂಷನ್ ಇಂಟು 100. ಸೊ ಇಲ್ಲಿ ಆಲ್ರೆಡಿ ಗೊತ್ತಾಗಿದೆ ನಿಮಗೆ, ಒಂದು ಸೊಲ್ಯೂಷನ್ ಅಂತ ಅಂದರೆ ಅದರಲ್ಲಿ ಸಲ್ಯೂಟ್ ಆ್ಯಂಡ್ ಸಾಲ್ವೆಂಟ್ ಪ್ರೆಸೆಂಟ್ ಇರುತ್ತೆ, ಹೌದಾ. ಸೊ ಬೈನರಿ ಸೊಲ್ಯೂಷನ್ ಅಂದರೆ ಎರಡು ಕಾಂಪೋನೆಂಟ್ ಪ್ರೆಸೆಂಟ್ ಇದ್ದು, ಸೊ ಎರಡಕ್ಕಿಂತ ಹೆಚ್ಚು ಕಾಂಪೋನೆಂಟ್ಗಳು ಕೂಡ ಪ್ರೆಸೆಂಟ್ ಇರಬಹುದು. ಸೊ ಇಲ್ಲಿ ನೋಡ್ತಿರೋವಂಥದ್ದು ಮಾಸ್ ಪರ್ಸೆಂಟೇಜ್ ಆಫ್ ಎ ಕಾಂಪೋನೆಂಟ್. ಸೊಲ್ಯೂಷನ್ ಅಂದರೆ ಯಾವುದೋ ಒಂದು ಕಾಂಪೋನೆಂಟ್ ಇರಲ್ಲ, ಅದರಲ್ಲಿ ಬೇರೆ ಬೇರೆ ಕಾಂಪೋನೆಂಟ್ಸ್ಗಳಿರುತ್ತೆ. ಆದರೆ ನಾವು ಇಲ್ಲಿ ಯಾವುದೋ ಒಂದು ಕಾಂಪೋನೆಂಟ್ನ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ, ಅದರ ಪರ್ಸೆಂಟೇಜ್ ಎಷ್ಟಿದೆ ಅಂತ. ಓಕೆ, ಸೊ ಅದರಿಂದ ನೀವು ನೋಡ್ಬೋದು ಮಾಸ್ ಆಫ್ ದ ಕಾಂಪೋನೆಂಟ್ ಇನ್ ದ ಸೊಲ್ಯೂಷನ್. ಯಾವ ಕಾಂಪೋನೆಂಟ್ ಇದೆ, ಸೊ ಆ ಕಾಂಪೋನೆಂಟ್ನ ಮಾಸ್ ಎಷ್ಟಿದೆ ಈ ಸೊಲ್ಯೂಷನಲ್ಲಿ ಅಂತ. ಸೊ ಕೆಳಗಡೆ ಏನು ಟೋಟಲ್ ಮಾಸ್ ಆಫ್ ದ ಸೊಲ್ಯೂಷನ್, ಇಲ್ಲಿ ಸೊಲ್ಯೂಷನ್ನ ಮಾಸ್. ಸೊ ಮೇಲ್ಗಡೆ ಇರುವಂಥದ್ದು ಬರೀ ಕಾಂಪೋನೆಂಟ್ ಅಷ್ಟೇ, ಒಂದು ಕಾಂಪೋನೆಂಟ್, ಯಾವುದೋ ಒಂದು ಕಾಂಪೋನೆಂಟ್ ಮಾತ್ರ. ಕೆಳಗಡೆ ಇರುವಂಥದ್ದೇನು ಕಂಪ್ಲೀಟ್ ಸೊಲ್ಯೂಷನ್ನ ಮಾಸ್ ಏನು, ಓಕೆ, ಇಂಟು 100. ಸೊ ಒಂದು ಎಕ್ಸಾಂಪಲ್ ನೋಡೋದಾದರೆ 10% ಆಫ್ ಗ್ಲೂಕೋಸ್ ಇನ್ ವಾಟರ್. ಸೊ ಈಗ ನಾವು ಒಂದು ಸೊಲ್ಯೂಷನ್ನ ಪ್ರಿಪೇರ್ ಮಾಡಬೇಕು, ಯಾವುದು 10% ಸೊಲ್ಯೂಷನ್ ಆಫ್ ಗ್ಲೂಕೋಸ್, ಓಕೆ, ವಾಟರಲ್ಲಿ. ಈಗ ಪರ್ಸೆಂಟೇಜ್ ಗೊತ್ತಾಗಿದೆ, ಮಾಸ್ ಪರ್ಸೆಂಟ್ ಅಂದರೆ ಏನು 10, ಓಕೆ, ಈಕ್ವಲ್ಸ್. ಸೊ ಮಾಸ್ ಗೊತ್ತಿಲ್ಲ ನಮಗೆ, ಎಷ್ಟು ಹಾಕಬೇಕು ಅಂತ ಗೊತ್ತಿಲ್ಲ, 10% ಸೊಲ್ಯೂಷನ್ ಮಾಡಬೇಕು ಅಂದರೆ. ಸೊ ಆಗೇನಾಗುತ್ತೆ, ಮಾಸ್ ಆಫ್ ದ ಕಾಂಪೋನೆಂಟ್ ಇನ್ ದ ಸೊಲ್ಯೂಷನ್ ಡಿವೈಡೆಡ್ ಬೈ 100. 100 ಯಾಕೆ, ಸೊ 100 ml ಸೊಲ್ಯೂಷನ್ನ ಮಾಡ್ತಾ ಇದ್ವಿ, ಓಕೆ, ಇಂಟು 100. ಸೊ ಇದು ಆಲ್ರೆಡಿ ಇಲ್ಲೇ ಇದೆ. ಸೊ ಆಗೇನಾಗುತ್ತೆ, ಈ 100 ಮತ್ತು ಈ 100 ಕ್ಯಾನ್ಸಲ್ ಆಗುತ್ತೆ. ಸೊ ಉಳಿಯುವಂಥದ್ದೇನು 10. ಸೊ ಮಾಸ್ ಆಫ್ ದ ಕಾಂಪೋನೆಂಟ್ ದ ಸೊಲ್ಯೂಷನ್ ಏನು 10 ಆಗುತ್ತೆ. ಸೊ ಆಗ 10 ಗ್ರಾಮ್ ಅಷ್ಟು ಗ್ಲೂಕೋಸನ್ನು 90 ಗ್ರಾಮ್ ವಾಟರಲ್ಲಿ ಡಿಸಾಲ್ವ್ ಮಾಡಬೇಕು. ಸೊ ಆಗ ನಮಗೇನು ಸಿಗುತ್ತೆ, 100 ಗ್ರಾಮ್ ಅಷ್ಟು ಸೊಲ್ಯೂಷನ್ ಸಿಗುತ್ತೆ, ಓಕೆ. ಸೊ ಇದು ಮಾಸ್ ಪರ್ಸೆಂಟೇಜ್. ನೆಕ್ಸ್ಟ್ ಒನ್ ಇಸ್ ವ್ಯಾಲ್ಯೂಮ್ ಪರ್ಸೆಂಟೇಜ್. ಸೊ ವ್ಯಾಲ್ಯೂಮ್ ಪರ್ಸೆಂಟೇಜ್ ಅಂದರೆ ಇಲ್ಲಿ ಏನಾಗುತ್ತೆ, ಒಂದು ಲಿಕ್ವಿಡ್ನ ತೊಗೊಳ್ತೀವಿ. ಸೊ ಆಗಲೇ ಮಾಸ್ ಪರ್ಸೆಂಟೇಜ್ ಅಂದಾಗ ಅಲ್ಲಿ ಸಾಲಿಡ್ ಬಂದಿತ್ತು, ಬಟ್ ಇಲ್ಲಿ ಲಿಕ್ವಿಡ್ ಆಗುತ್ತೆ. ಸೊ ಇದಕ್ಕೂ ಕೂಡ ಒಂದು ಫಾರ್ಮುಲಾ ಇದೆ, ವ್ಯಾಲ್ಯೂಮ್ ಪರ್ಸೆಂಟ್ ಆಫ್ ಎ ಕಾಂಪೋನೆಂಟ್ ಈಕ್ವಲ್ಸ್ ವ್ಯಾಲ್ಯೂಮ್ ಆಫ್ ದ ಕಾಂಪೋನೆಂಟ್ ಡಿವೈಡೆಡ್ ಬೈ ಟೋಟಲ್ ವ್ಯಾಲ್ಯೂಮ್ ಆಫ್ ದ ಸೊಲ್ಯೂಷನ್ ಇಂಟು 100. ಸೊ ಇಲ್ಲಿ ಆ ಕಾಂಪೋನೆಂಟ್ನ ವ್ಯಾಲ್ಯೂಮ್ ಏನು ಅಂದರೆ ಲಿಕ್ವಿಡ್ ತೊಗೊಳ್ತೀವಿ, ಓಕೆ, ಲಿಕ್ವಿಡ್ ಆ್ಯಂಡ್ ಟೋಟಲ್ ವ್ಯಾಲ್ಯೂಮ್ ಆಫ್ ದ ಸೊಲ್ಯೂಷನ್. ಒಂದು ಎಕ್ಸಾಂಪಲ್ ನೋಡೋದಾದರೆ 10 ml ಎಥನಾಲ್ ಪ್ಲಸ್ 90 ml ವಾಟರ್ ಗಿವ್ ರೈಸ್ ಟು 100 ml ಸೊಲ್ಯೂಷನ್. ಅಂದರೆ ಇಲ್ಲೇನಾಗಿದೆ, ಒಂದು 10 ml ಅಷ್ಟು ಎಥನಾಲನ್ನು ತೊಗೊಂಡಿದ್ದಾರೆ, ಓಕೆ. ಸೊ 90 ml ವಾಟರ್, ಆಗ ಬರುವಂಥ ಸೊಲ್ಯೂಷನು 100 ml ಸೊಲ್ಯೂಷನ್ ಆಗಿರುತ್ತೆ. ಸೊ ಈಗ ನಾವು ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ, ಸೊ ಇದಕ್ಕೆ ನೀವು ಈ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡಿ ನೋಡ್ಬೋದು. ಸೊ ಎಷ್ಟು ಪರ್ಸೆಂಟೇಜ್ ಸೊಲ್ಯೂಷನ್ನ ಪ್ರಿಪೇರ್ ಮಾಡ್ತಿದ್ದೀವಿ ನಾವು ಅಂತ. ಸೊ 10 ml ಎಥನಾಲ, ಸೊ ವ್ಯಾಲ್ಯೂಮ್ ಆಫ್ ದ ಕಾಂಪೋನೆಂಟ್ ಏನು 10 ml ಆಗುತ್ತೆ. ಕೆಳಗಡೆ ಟೋಟಲ್ ವ್ಯಾಲ್ಯೂಮ್ ಆಫ್ ದ ಸೊಲ್ಯೂಷನ್ನ ಟೋಟಲ್ ವ್ಯಾಲ್ಯೂಮ್ ಏನು, ಇಲ್ಲಿ ಬರೀ ಎಥನಾಲು ವಾಟರ್ ಕೇಳ್ತಾ ಇಲ್ಲ, ಎರಡನ್ನ ಮಿಕ್ಸ್ ಮಾಡಿ ಕೇಳ್ತಿದ್ದಾರೆ. ಸೊ 100 ml ಸೊಲ್ಯೂಷನ್ನ ಪ್ರಿಪೇರ್ ಮಾಡ್ತಿದ್ದೀವಿ. ಸೊ ಡಿವೈಡೆಡ್ ಬೈ 100 ಇಂಟು 100, ಓಕೆ. ಸೊ ಇಲ್ಲಿ 10 ಇದೆ, ಸೊ ಇಲ್ಲಿ 10 ತೊಗೊಂಡಿದ್ದೀವಿ, ಇಲ್ಲಿ 100 ತೊಗೊಂಡಿದ್ದೀವಿ ಟೋಟಲ್ ವ್ಯಾಲ್ಯೂಮು. ಸೊ ಇಲ್ಲಿ 100 ಇದೆ, ಈ 100 ಮತ್ತು ಈ 100 ಕ್ಯಾನ್ಸಲ್ ಆಗುತ್ತೆ, ಓಕೆ. ಆಗ ಪರ್ಸೆಂಟೇಜ್ ಎಷ್ಟಾಯಿತು, ಸೊ 10% ಆಯಿತು, ಓಕೆ. ಸೊ ಇದು ವ್ಯಾಲ್ಯೂಮ್ ಪರ್ಸೆಂಟೇಜ್. ಸೊ ನೆಕ್ಸ್ಟ್ ಮೆಥಡ್ ಇಸ್ ಮಾಸ್ ಬೈ ವ್ಯಾಲ್ಯೂಮ್ ಪರ್ಸೆಂಟೇಜ್. ಇದನ್ನು ಜಾಸ್ತಿಯಾಗಿ ನಾವು ಮೆಡಿಸಿನ್ ಮತ್ತು ಫಾರ್ಮಸಿಯಲ್ಲಿ ಯೂಸ್ ಮಾಡ್ತಾರೆ. ಏನು ಹಾಗಾದರೆ ಮಾಸ್ ಬೈ ವ್ಯಾಲ್ಯೂಮ್ ಪರ್ಸೆಂಟೇಜ್ ಅಂದರೆ, ಇಟ್ ಈಸ್ ಅ ಮಾಸ್ ಆಫ್ ಸಲ್ಯೂಟ್ ಡಿಸಾಲ್ವ್ಡ್ ಇನ್ 100 ml ಆಫ್ ದ ಸೊಲ್ಯೂಷನ್. ಸೊ 100 ml ಸೊಲ್ಯೂಷನಲ್ಲಿ ಎಷ್ಟು ಸಲ್ಯೂಟ್ನ ಡಿಸಾಲ್ವ್ ಮಾಡ್ತಿದ್ದಾರೆ, ಸೊ ಅದನ್ನು ಮಾಸ್ ಬೈ ವ್ಯಾಲ್ಯೂಮ್ ಪರ್ಸೆಂಟೇಜ್ ಅಂತ ಕರೀತಾರೆ. ಸೊ ನೆಕ್ಸ್ಟ್ ಒನ್ ಇಸ್ ಪಾರ್ಟ್ಸ್ ಪರ್ ಮಿಲಿಯನ್. ಇದನ್ನು PPM ಅಂತ ಕರೀತಾರೆ. ಸೊ PPMನ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ, ಅಲ್ಲಿ ಸಲ್ಯೂಟು ತುಂಬಾ ಕಡಿಮೆ ಕ್ವಾಂಟಿಟಿಯಲ್ಲಿ ಪ್ರೆಸೆಂಟ್ ಇರಬೇಕು, ಅಂದರೆ ಟ್ರೇಸ್ ಕ್ವಾಂಟಿಟಿಯಲ್ಲಿ ಪ್ರೆಸೆಂಟ್ ಇರಬೇಕು. ಸೊ ಅಂತಹ ಕಡೆ PPMನ ಯೂಸ್ ಮಾಡ್ತಾರೆ. ಸೊ ಇದಕ್ಕೂ ಕೂಡ ಒಂದು ಫಾರ್ಮುಲಾ ಇದೆ. ಸೊ PPM ಈಕ್ವಲ್ಸ್ ನಂಬರ್ ಆಫ್ ಪಾರ್ಟ್ಸ್ ಆಫ್ ದ ಕಾಂಪೋನೆಂಟ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಪಾರ್ಟ್ಸ್ ಆಫ್ ಆಲ್ ದ ಕಾಂಪೋನೆಂಟ್ಸ್ ಆಫ್ ಸೊಲ್ಯೂಷನ್ ಇಂಟು 10⁻⁶. ಸೊ ಇಲ್ಲಿ ಮೇಲ್ಗಡೆ ಯಾವುದೋ ಒಂದು ಕಾಂಪೋನೆಂಟ್ನ ಪಾರ್ಟ್ಸು, ಕೆಳಗಡೆ ಏನು ಎಷ್ಟು ಕಾಂಪೋನೆಂಟ್ಸ್ಗಳಿದೆ ಆ ಎಲ್ಲ ಕಾಂಪೋನೆಂಟ್ಸ್ಗಳ ಪಾರ್ಟ್ಸ್ ಅಂದರೆ ನಂಬರ್ಸ್, ಓಕೆ, ಇಂಟು 10⁻⁶. ಒಂದು ಎಕ್ಸಾಂಪಲ್ ನೋಡೋದಾದರೆ, ಸೊ ಎ ಲೀಟರ್ ಆಫ್ ಸೀ ವಾಟರ್, ಸೊ ಅದರ ವೆಯ್ಟ್ ಎಷ್ಟಿದೆ
1030 ಗ್ರಾಮ್ ಇದೆ. ಓಕೆ, ಕಂಟೈನ್ಸ್ 6 × 10⁻³ ಗ್ರಾಮ್ ಆಫ್ ಡಿಸಾಲ್ಡ್ ಆಕ್ಸಿಜನ್. ಸೊ ಆಕ್ಸಿಜನ್ 6 × 10⁻³ ಗ್ರಾಮ್ಸ್ ಅಷ್ಟಿದೆ. ಸೊ ಈಗ ನಾವು ಆಕ್ಸಿಜನ್ನ ಕಾನ್ಸಂಟ್ರೇಷನ್ನ PPM ಅಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು. ವಿ ನೋ ದ ಫಾರ್ಮುಲಾ. ಸೊ ನಂಬರ್ ಆಫ್ ಕಾಂಪೊನೆಂಟ್ಸ್ ಇಲ್ಲಿ ನಾವು ಆಕ್ಸಿಜನ್ದು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ವಿ. ಬಟ್ ಸಿ ಅಂತ ಅಂದರೆ ಬರೀ ಆಕ್ಸಿಜನ್ ಮಾತ್ರ ಇರಲ್ಲ, ಅದ್ರ ಜೊತೆ ಬೇರೆನೂ ಇರುತ್ತೆ. ಓಕೆ, ಸೊ ಅಲ್ಲಿ ನಾವು ಮಾಸ್ ಆಫ್ ಸಿ ವಾಟರ್ನ ತೊಗೋಬೇಕಾಗುತ್ತೆ. ಸೊ ಮಾಸ್ ಆಫ್ ಆಕ್ಸಿಜನ್ ಎಷ್ಟು? 6 × 10⁻³ ಆ್ಯಂಡ್ ಸಿ ವಾಟರ್ನ ಮಾಸು 1030 ಗ್ರಾಮ್ ಇಂಟು 10⁻⁶. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ 5.825 ಬರುತ್ತೆ. ಸೊ ಇದೇನು? ಸೊ ಆಕ್ಸಿಜನ್ ಎಷ್ಟಿದೆ ಅನ್ನುವಂಥದ್ದು, ಎಷ್ಟು ಪಾರ್ಟ್ಸ್ ಪ್ರೆಸೆಂಟ್ ಇದೆ ಆಕ್ಸಿಜನ್ನು? ಸೊ 5.825. ಸೊ ನೆಕ್ಸ್ಟ್ ಒನ್ ಇಸ್ ಮೋಲ್ ಫ್ರ್ಯಾಕ್ಷನ್. ಸೊ ಮೋಲ್ ಫ್ರ್ಯಾಕ್ಷನ್ ಅಂದರೆ ಏನು? ದ ರೇಷಿಯೋ ಆಫ್ ದ ನಂಬರ್ ಆಫ್ ಮೋಲ್ಸ್ ಆಫ್ ದ ಕಾಂಪೋನೆಂಟ್ ಟು ದ ಟೋಟಲ್ ನಂಬರ್ ಆಫ್ ಮೋಲ್ಸ್ ಆಫ್ ಆಲ್ ದ ಕಾಂಪೋನೆಂಟ್ಸ್. ಅಂದರೆ ಯಾವುದೋ ಒಂದು ಕಾಂಪೋನೆಂಟ್, ಸೊ ಅದೆಷ್ಟಿದೆ ಆ್ಯಂಡ್ ಅದರ ರೇಷಿಯೋ, ಯಾವುದ್ರ ಜೊತೆ ನಾವು ರೇಷಿಯೋ ಹೇಳ್ತಾ ಇದ್ದೀವಿ? ಟೋಟಲ್ ನಂಬರ್ ಆಫ್ ಮೋಲ್ಸ್ ಆಫ್ ಆಲ್ ದ ಕಾಂಪೋನೆಂಟ್. ಸೊ ಒಂದು ಸೊಲ್ಯೂಷನ್ ಅಂದರೆ ಒಂದೇ ಕಾಂಪೋನೆಂಟ್ ಇರಲ್ಲ, ಒಂದಕ್ಕಿಂತ ಹೆಚ್ಚು ಕಾಂಪೋನೆಂಟ್ಸ್ಗಳಿರುತ್ತೆ. ಓಕೆ, ಸೊ ಆ ಕಾಂಪೋನೆಂಟು ಎಷ್ಟಿದೆ, ಅದರ ನಂಬರ್ಸ್ ಏನು, ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಮೋಲ್ಸ್ ಆಫ್ ಆಲ್ ದ ಕಾಂಪೋನೆಂಟ್ಸ್, ಎಲ್ಲ ಕಾಂಪೋನೆಂಟ್ಸ್ಗಳು. ಸೊ ಫಾರ್ಮುಲಾ ನೀವು ನೋಡ್ತಿರ್ಬೋದು, ಮೋಲ್ ಫ್ರ್ಯಾಕ್ಷನ್ ಆಫ್ ದ ಕಾಂಪೋನೆಂಟ್ ಈಕ್ವಲ್ಸ್ ನಂಬರ್ ಆಫ್ ಮೋಲ್ಸ್ ಆಫ್ ದ ಕಾಂಪೋನೆಂಟ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಮೋಲ್ಸ್ ಆಫ್ ಆಲ್ ದ ಕಾಂಪೋನೆಂಟ್ಸ್. ಸೊ ನೋಡಿ, ಒಂದು ಬೈನರಿ ಸೊಲ್ಯೂಷನ್ ತೊಗೊಳ್ಳೋಣ. ಸೊ ಬೈನರಿ ಸೊಲ್ಯೂಷನ್ ಅಂದರೆ ಇಲ್ಲಿ 2 ಕಾಂಪೋನೆಂಟ್ಸ್ ಇರುತ್ತೆ ಸೊಲ್ಯೂಷನಲ್ಲಿ. ಸೊ ನಂಬರ್ ಆಫ್ ಮೋಲ್ಸ್ ಆಫ್ ಎ, ಸೊ ಎ ಮತ್ತು ಬಿ ಸೇರಿ ನಮಗೊಂದು ಸೊಲ್ಯೂಷನ್ ಆಗಿದೆ. ಸೊ ಇಲ್ಲಿ ನಾವು ಎ ಅನ್ನುವಂಥದ್ದು ಎಷ್ಟು ಮೋಲ್ಸ್ ಇದೆ, ನಂಬರ್ ಆಫ್ ಮೋಲ್ಸ್, ಅದನ್ನು ಎನ್, ಸ್ಮಾಲ್ ಲೆಟರ್ ಎನ್, ಎ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ನಂಬರ್ ಆಫ್ ಮೋಲ್ಸ್ ಆಫ್ ಬಿ ಅಂದರೆ ಎನ್ ಬಿ. ಓಕೆ, ಸೊ ದ ಮೋಲ್ ಫ್ರ್ಯಾಕ್ಷನ್ ಆಫ್ ಎನ ಕಂಡು ಹಿಡಿಬೇಕು ಅಂದರೆ, ಸೊ ಮೋಲ್ ಫ್ರ್ಯಾಕ್ಷನ್ ಆಫ್ ಎ ಏನಾಗಿರುತ್ತೆ? NA ಡಿವೈಡೆಡ್ ಬೈ NA ಪ್ಲಸ್ NB. ಸೊ ಇಲ್ಲಿ ನಾವು ಕಂಡು ಹಿಡ್ತಿರೋದು ಎ ಮಾತ್ರ, ಸೊ ಅದಕ್ಕೆ NA, ಮೋಲ್ಸ್ ಆಫ್ NA ಡಿವೈಡೆಡ್ ಬೈ, ಇಲ್ಲಿ ಸೊಲ್ಯೂಷನ್ ತೊಗೊಳ್ತಿದ್ದೀವಿ. ಸೊಲ್ಯೂಷನ್ ಆಗಿರೋದು ಯಾವುದರಿಂದ? ಎ ಮತ್ತು ಬಿ ಎರಡು ಸೇರಿ, ಆದ್ದರಿಂದ ಟೋಟಲ್ ನಂಬರ್ ಆಫ್ ಮೋಲ್ಸ್ ಆಫ್ ಎ ಆ್ಯಂಡ್ ಬಿ. ಸೊ ಒಂದು ಎಕ್ಸಾಂಪಲ್ ನೋಡೋದ್ರಿಂದ ನಿಮ್ಗೆ ಇನ್ನೂ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಇಲ್ಲಿ ನೋಡಿ, ಕ್ಯಾಲ್ಕುಲೇಟ್ ದ ಮೋಲ್ ಫ್ರ್ಯಾಕ್ಷನ್ ಆಫ್ ಇಥಿಲಿನ್ ಗ್ಲೈಕಾಲ್ ಇನ್ ಎ ಸೊಲ್ಯೂಷನ್ ಕಂಟೈನಿಂಗ್ 20% ಆಫ್ C2H6O2 ಬೈ ಮಾಸ್. ಸೊ ಏನು, ಇಲ್ಲಿ ನಾವು ಮೋಲ್ ಫ್ರ್ಯಾಕ್ಷನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಯಾವುದ್ರದ್ದು? ಇಥಿಲಿನ್ ಗ್ಲೈಕಾಲ್. ಓಕೆ, ಸೊ ಅದರಲ್ಲಿ ಎಷ್ಟಿದೆ ಅಂತ ಇಥಿಲಿನ್ ಗ್ಲೈಕಾಲು? 20% ಇದೆ ಮಾಸ್. ಓಕೆ, ನಾವು ಅಸ್ಯೂಮ್ ಮಾಡ್ಕೊಳ್ಳೋಣ ನಮಗೊಂದು 100 ಗ್ರಾಮ್ ಸೊಲ್ಯೂಷನ್ ಇದೆ ಅಂತ. ಸೊ 100 ಗ್ರಾಮ್ ಸೊಲ್ಯೂಷನಲ್ಲಿ 20% ಅಷ್ಟು ಇಥಿಲಿನ್ ಗ್ಲೈಕಾಲ್ ಇದೆ ಅಂತ ಅಂದರೆ ಎಷ್ಟಿರುತ್ತೆ ಅದರ ಮಾಸು? 20 ಗ್ರಾಮ್ ಇರುತ್ತೆ. ಸೊ 20 ಗ್ರಾಮ್ ಅಷ್ಟು ಇಥಿಲಿನ್ ಗ್ಲೈಕಾಲ್ ಇದ್ದರೆ ಇನ್ನು ಉಳಿದಿರೋದು 100ಗೆ ಮೇಕಪ್ ಮಾಡಬೇಕು. ಸೊ 80 ಗ್ರಾಮ್ ವಾಟರ್ ಇದೆ. ಓಕೆ, ಇದು ಅಸಂಪ್ಷನ್. ಸೊ ಫಸ್ಟು ನಾವು ಮೋಲಾರ್ ಮಾಸನ್ನು ಕಂಡು ಹಿಡ್ಕೋಬೇಕಾಗುತ್ತೆ ಇಥಿಲಿನ್ ಗ್ಲೈಕಾಲ್ದು. ಸೊ ವಿ ನೋ ದ ಫಾರ್ಮುಲಾ C2H6O2. ಓಕೆ, ಸೊ ನೋಡಿ, ಅಟೋಮಿಕ್ ವೆಯ್ಟ್ ಆಫ್ ಕಾರ್ಬನ್ ಅಟೋಮಿಕ್ ವೆಯ್ಟ್ ಎಷ್ಟು ಇಂಟು ನಂಬರ್ ಆಫ್ ಕಾರ್ಬನ್, ಎಷ್ಟು ಕಾರ್ಬನ್ ಐಟಮ್ಸ್ ಇದೆ. ಓಕೆ, ಇಂಟು ಪ್ಲಸ್ ಅಟೋಮಿಕ್ ವೆಯ್ಟ್ ಆಫ್ ಹೈಡ್ರೋಜನ್ ಅಟೋಮಿಕ್ ವೆಯ್ಟ್ ಇಂಟು ನಂಬರ್ ಆಫ್ ಹೈಡ್ರೋಜನ್, ಎಷ್ಟು ಹೈಡ್ರೋಜನ್ ಐಟಮ್ಸ್ ಇದೆ, ಪ್ಲಸ್ ಅಟೋಮಿಕ್ ವೆಯ್ಟ್ ಆಫ್ ಆಕ್ಸಿಜನ್ ಇಂಟು ನಂಬರ್ ಆಫ್ ಆಕ್ಸಿಜನ್. ಸೊ 1 by 1 ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಅಟೋಮಿಕ್ ವೆಯ್ಟ್ ಆಫ್ ಕಾರ್ಬನ್ ಎಷ್ಟು? 12. ಎಷ್ಟಿದೆ ಕಾರ್ಬನ್ನು? 2 ಇದೆ, C2. ಸೊ ಇಂಟು 2 ಪ್ಲಸ್ ಅಟೋಮಿಕ್ ವೆಯ್ಟ್ ಆಫ್ ಹೈಡ್ರೋಜನ್ 1 ಇಂಟು ಎಷ್ಟಿದೆ ಹೈಡ್ರೋಜನ್? 6 ಇದೆ, 1 × 6. ಸೊ ನೆಕ್ಸ್ಟು ಅಟೋಮಿಕ್ ವೆಯ್ಟ್ ಆಫ್ ಆಕ್ಸಿಜನ್ ಎಷ್ಟು? 16. ಎಷ್ಟಿದೆ ಆಕ್ಸಿಜನ್? 2 ಇದೆ, 16 × 2. ಸೊ ಮಲ್ಟಿಪ್ಲೈ ಮಾಡೋಣ. 12 × 2 24, 1 × 6 6, 16 × 2 32. ಸೊ ಇದನ್ನು ಆ್ಯಡ್ ಮಾಡಿದ್ರೆ ನಮಗೆ 62 ಬರುತ್ತೆ. 62 ಗ್ರಾಮ್ ಪರ್ ಮೋಲ್. ಇದು ಮೋಲಾರ್ ಮಾಸ್ ಆಫ್ ಇಥಿಲಿನ್ ಗ್ಲೈಕಾಲ್. ಸೊ ಇದೇ ರೀತಿ ವಾಟರ್ದು ಕೂಡ ಕಂಡು ಹಿಡ್ಕೋಬೇಕು. ಸೊ ಆಗ ನಮಗೆ ಬರುತ್ತೆ ದಟ್ ಈಸ್ 18 ಗ್ರಾಮ್ ಪರ್ ಮೋಲ್. ಓಕೆ, ಈಗ ಮೋಲಾರ್ ಮಾಸ್ ಕಂಡು ಹಿಡ್ಕೊಂಡಿದ್ದೀವಿ. ಸೇಮ್ ಅದೇ ಮೆಥಡಲ್ಲೇ ಕಂಡು ಹಿಡಿಯುವಂಥದ್ದು. ನೆಕ್ಸ್ಟು ಮೋಲ್ಸ್ ಆಫ್ ಇಥಿಲಿನ್ ಗ್ಲೈಕಾಲ್. ಸೊ ಮೋಲ್ಸ್ ಆಫ್ ಇಥಿಲಿನ್ ಗ್ಲೈಕಾಲ್ ಬೇಕು ಅಂದರೆ ಏನೇನು ಬೇಕಾಗುತ್ತೆ? ವೆಯ್ಟ್ ಆಫ್ ಇಥಿಲಿನ್ ಗ್ಲೈಕಾಲ್ ಎಷ್ಟು? 20 ಗ್ರಾಮ್. ಹೌದಾ? ಸೊ ಡಿವೈಡೆಡ್ ಬೈ ಮೋಲಾರ್ ಮಾಸ್ ಆಫ್ ಇಥಿಲಿನ್ ಗ್ಲೈಕಾಲ್ ಎಷ್ಟು? 62 ಗ್ರಾಮ್ ಪರ್ ಮೋಲ್. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ 0.322 ಮೋಲ್ ಬರುತ್ತೆ. ಸೊ ಅದೇ ರೀತಿಯಾಗಿ ಮೋಲ್ಸ್ ಆಫ್ ವಾಟರ್ ಕೂಡ ಕಂಡು ಹಿಡ್ಕೋಬೇಕಾಗುತ್ತೆ. ಸೊ ವೆಯ್ಟ್ ಆಫ್ ವಾಟರ್ ಎಷ್ಟಿದೆ? 80 ಗ್ರಾಮ್ ಡಿವೈಡೆಡ್ ಬೈ ಮೋಲಾರ್ ಮಾಸ್ ಆಫ್ ವಾಟರ್ 18 ಗ್ರಾಮ್ ಪರ್ ಮೋಲ್. ಓಕೆ, ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ 4.444 ಮೋಲ್ ಬರುತ್ತೆ. ಈಗ ಇಥಿಲಿನ್ ಗ್ಲೈಕಾಲ್ನ ಮೋಲ್ ಫ್ರ್ಯಾಕ್ಷನ್ನ ಕಂಡುಹಿಡಬೇಕು. ಮೋಲ್ ಫ್ರ್ಯಾಕ್ಷನ್ ಆಫ್ ಗ್ಲೈಕಾಲ್ ಸೊ ಎಷ್ಟಿದೆ? ಅದಕ್ಕೊಂದು ಫಾರ್ಮುಲಾ ಇದೆ. ಮೋಲ್ಸ್ ಆಫ್ ಇಥಿಲಿನ್ ಗ್ಲೈಕಾಲ್ ಡಿವೈಡೆಡ್ ಬೈ ಮೋಲ್ಸ್ ಆಫ್ ಇಥಿಲಿನ್ ಗ್ಲೈಕಾಲ್ ಪ್ಲಸ್ ಮೋಲ್ಸ್ ಆಫ್ ವಾಟರ್. ಓಕೆ, ಸೊ ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ. ಇಥಿಲಿನ್ ಗ್ಲೈಕಾಲ್ ಮೋಲ್ಸು 0.322 ಮೋಲ್ ಇದೆ. ಅದೇ ಇವೆರಡರದ್ದು ಆ್ಯಡ್ ಮಾಡಿದ್ರೆ ಅಂದರೆ ಮೋಲ್ಸ್ ಆಫ್ ಇಥಿಲಿನ್ ಗ್ಲೈಕಾಲು 0.322 ಮೋಲು, ಅದೇ ಮೋಲ್ಸ್ ಆಫ್ ವಾಟರ್ 4.444 ಮೋಲ್ ಆಗುತ್ತೆ. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ 0.068 ಬರುತ್ತೆ. ಸೊ ಇದು ಮೋಲ್ ಫ್ರ್ಯಾಕ್ಷನ್ ಆಫ್ ಇಥಿಲಿನ್ ಗ್ಲೈಕಾಲ್. ಇನ್ ಕೇಸ್ ವಾಟರ್ದು ಕೇಳಿದ್ರೆ ಏನು ಬರೀತೀರಾ? ಆಗ
ಸೊ ಈ ವ್ಯಾಲ್ಯೂ ಏನು ಬಂದಿದೆ, ಸೊ ಈ ವ್ಯಾಲ್ಯೂನ 1ಇಂದ ಮೈನಸ್ ಮಾಡಬೇಕು. ಸೊ ಆಗೇನು ಬರುತ್ತೆ, ಅದು ವಾಟರ್ ಆಗಿರುತ್ತೆ. ಸೊ 1 - 0.068 ಈಕ್ವಲ್ಸ್ 0.932. ಸೊ ಇದು ಮೋಲ್ ಫ್ರ್ಯಾಕ್ಷನ್ ಆಫ್ ವಾಟರ್ ಆಗಿರುತ್ತೆ. ಯಾಕೆ ಸಲ್ಯೂಟ್ ಪ್ಲಸ್ ಸಾಲ್ವೆಂಟ್ ಈಕ್ವಲ್ ಟು 1 ಆಗಿರುತ್ತೆ ಮೋಲ್ ಫ್ರ್ಯಾಕ್ಷನ್. ಸೊ ನೆಕ್ಸ್ಟ್ ಒನ್ ಇಸ್ ಮೊಲಾರಿಟಿ. ಮೊಲಾರಿಟಿನ ಕ್ಯಾಪಿಟಲ್ ಲೆಟರ್ ಎಮ್ಮಿಂದ ಡಿನೋಟ್ ಮಾಡ್ತಾರೆ. ಏನು ಮೊಲಾರಿಟಿ ಅಂದರೆ ದ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಡಿಸಾಲ್ವ್ಡ್ ಇನ್ 1 ಲೀಟರ್ ಆಫ್ ಸೊಲ್ಯೂಷನ್. ಸೊ 1 ಲೀಟರ್ ಆಫ್ ಸೊಲ್ಯೂಷನಲ್ಲಿ ಎಷ್ಟು ಮೋಲ್ಸ್ ಆಫ್ ಸಲ್ಯೂಟು ಡಿಸಾಲ್ವ್ ಆಗಿದೆ ಅಂತ ಹೇಳೋದೆ ಮೊಲಾರಿಟಿ. ಸೊ ಇದಕ್ಕೆ ಫಾರ್ಮುಲಾ ಇದೆ, ಮೋಲ್ಸ್ ಆಫ್ ಸಲ್ಯೂಟ್ ಡಿವೈಡೆಡ್ ಬೈ ವ್ಯಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಲೀಟರ್. ಓಕೆ, ಸೊ ಇದನ್ನು ನಾವು ಒಂದು ಎಕ್ಸಾಂಪಲಿಂದ ಈಸಿಯಾಗಿ ತಿಳ್ಕೊಬೋದು. ಸೊ ಏನಿದೆ, ಕ್ಯಾಲ್ಕುಲೇಟ್ ದ ಮೊಲಾರಿಟಿ ಆಫ್ ಸೊಲ್ಯೂಷನ್ ಕಂಟೈನಿಂಗ್ 5 grams ಆಫ್ NaOH ಇನ್ 450 ml ಸೊಲ್ಯೂಷನ್. ಓಕೆ, ಸೊ ವಿ ನೋ ದ ಫಾರ್ಮುಲಾ ಮೋಲ್ಸ್ ಆಫ್ NaOH. ಫಸ್ಟು NaOH ಮೋಲ್ಸನ್ನು ಕಂಡು ಹಿಡ್ಕೋಬೇಕು. ಸೊ ವೆಯ್ಟ್ ಆಫ್ NaOH ಡಿವೈಡೆಡ್ ಬೈ ಮೋಲಾರ್ ಮಾಸ್ ಆಫ್ NaOH. ಸೊ ವೆಯ್ಟ್ ಎಷ್ಟು ಕೊಟ್ಟಿದ್ದಾರೆ, 5 grams. ಓಕೆ, ಸೊ ಡಿವೈಡೆಡ್ ಬೈ ಮೋಲಾರ್ ಮಾಸ್ ಆಫ್ NaOH. ಸೊ ಎಷ್ಟು ಕಂಡು ಹಿಡ್ಕೋಬೇಕು. ಸೊ ಮೋಲಾರ್ ಮಾಸ್ ಆಫ್ NaOH ಸೇಮ್ ಮೆಥಡ್, ಅದರಲ್ಲಿ ಆಗಲೇ ವಾಟರ್ ಮತ್ತು ಇಥಿಲಿನ್ ಗ್ಲೈಕಾಲ್ ಹೇಗೆ ಮೆಥಡಲ್ಲಿ ಕಂಡು ಹಿಡ್ಕೊಂಡ್ರೆ ಸೇಮ್ ಮೆಥಡೆ. ಅಟೋಮಿಕ್ ವೆಯ್ಟ್ ಆಫ್ ಸೋಡಿಯಂ ಇಂಟು ನಂಬರ್ ಆಫ್ ಸೋಡಿಯಂ ಐಟಮ್ಸ್ ಪ್ಲಸ್ atomic weight of oxygen into number of oxygen atoms plus atomic weight of hydrogen into number of hydrogen atoms. So NaOH ಅಂದರೆ atomic weight 23 ಎಷ್ಟಿದೆ, 1 ಇದೆ, Na1 ಇದೆ. ಸೊ ಪ್ಲಸ್ atomic weight of oxygen 16 into 1 ಎಷ್ಟಿದೆ, 1 ಇದೆ, ಪ್ಲಸ್ ಹೈಡ್ರೋಜನ್ atomic weight 1 ಆ್ಯಂಡ್ ಎಷ್ಟಿದೆ, 1 ಇದೆ, ಇಂಟು 1. ಸೊ ಮಲ್ಟಿಪ್ಲೈ ಮಾಡ್ತೀರಾ, 23 + 16 + 1 ಬರುತ್ತೆ. ಸೊ ಆ್ಯಡ್ ಮಾಡಿದ್ರೆ 40 grams per mole. ಸೊ ದಿಸ್ ಇಸ್ ಮೋಲಾರ್ ಮಾಸ್ ಆಫ್ NaOH. ಸೊ ಈಗ ಈ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ, ಮೋಲ್ಸ್ ಆಫ್ NaOH. ಸೊ ವೆಯ್ಟ್ ಆಫ್ NaOH 5 grams. ಸೊ ಮೋಲಾರ್ ಮಾಸ್ 40 grams per mole. ಸೊ ಕ್ಯಾಲ್ಕುಲೇಟ್ ಮಾಡಿದ್ರೆ 0.125 mole ಬರುತ್ತೆ. ಸೊ ವ್ಯಾಲ್ಯೂಮ್ ಆಫ್ ಸೊಲ್ಯೂಷನ್ ಎಷ್ಟು ಕೊಟ್ಟಿದ್ದಾರೆ ಅವರು, 450 ml ಕೊಟ್ಟಿದ್ದಾರೆ. ಸೊ ವ್ಯಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಲೀಟರ್ ಏನಾಗುತ್ತಾಗ 450 ml ಡಿವೈಡೆಡ್ ಬೈ 1000 ml per liter. ಸೊ ವಿ ನೋ ದ ಫಾರ್ಮುಲಾ ಆಫ್ ಮೊಲಾರಿಟಿ. ಸೊ ಮೊಲಾರಿಟಿ ಅಂದರೆ ಏನು, ಮೋಲ್ಸ್ ಆಫ್ ಸಲ್ಯೂಟ್ ಡಿವೈಡೆಡ್ ಬೈ ವ್ಯಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಲೀಟರ್. ಸೊ ಮೋಲ್ಸ್ ಆಫ್ ಸಲ್ಯೂಟ್ ಎಷ್ಟು, 0.125 mole. ಸೊ ಸೋಡಿಯಂ ಹೈಡ್ರಾಕ್ಸೈಡ್ ಇಂದು ಡಿವೈಡೆಡ್ ಬೈ ವ್ಯಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಲೀಟರ್ 450 ml ಡಿವೈಡೆಡ್ ಬೈ 1000 ml per liter. ಓಕೆ, ಸೊ ಈ 1000 ml ಏನಾಗುತ್ತೆ, ಇಲ್ಲಿಗೆ ಬರುತ್ತೆ. ಸೊ ಆಗೇನಾಗುತ್ತೆ 0.125 mole ಇಂಟು 1000 ml per liter ಡಿವೈಡೆಡ್ ಬೈ 450 ml. ಸೊ ಕ್ಯಾಲ್ಕುಲೇಟ್ ಮಾಡಿದಾಗ ವಿ ಗೆಟ್ ಅ ಫೈನಲ್ ಆನ್ಸರ್ 0.278 mole per liter. ಸೊ ಈ ml ಕ್ಯಾನ್ಸಲ್ ಆಗುತ್ತೆ. ಸೊ ಮೋಲ್ ಪರ್ ಲೀಟರ್ ಅದನ್ನು ಕ್ಯಾಪಿಟಲ್ ಲೆಟರ್ ಎಮ್ಮಿಂದನೂ ಕೂಡ ನಾವು ಡಿನೈಟ್ ಮಾಡ್ಬೋದು. ಸೊ ಫೈನಲ್ ಆನ್ಸರ್ ಇಸ್ 0.278 molar. ಸೊ ನೆಕ್ಸ್ಟ್ ಒನ್ ಇಸ್ ಮೊಲಾಲಿಟಿ. ಮೊಲಾಲಿಟಿನ ಸ್ಮಾಲ್ ಲೆಟರ್ ಎಮ್ಮಿಂದ ಡಿನೋಟ್ ಮಾಡ್ತಾರೆ. ಸೊ ಮೊಲಾಲಿಟಿ ಅಂದರೆ ಏನು, ದ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಡಿಸಾಲ್ವ್ಡ್ ಇನ್ 1 kilogram ಆಫ್ ಸಾಲ್ವೆಂಟ್. ಸೊ ಏನು, 1 kg ಆಫ್ ಸಾಲ್ವೆಂಟಲ್ಲಿ ಎಷ್ಟು ಮೋಲ್ಸ್ ಆಫ್ ಸಲ್ಯೂಟ್ ಡಿಸಾಲ್ವ್ ಆಗಿದೆ ಅನ್ನೋದನ್ನ ಮೊಲಾಲಿಟಿ ಅಂತ ಹೇಳ್ತಾರೆ. ಸೊ ಅದರ ಫಾರ್ಮುಲಾ ಹೇಗಿದೆ, ಮೋಲ್ಸ್ ಆಫ್ ಸಲ್ಯೂಟ್ ಡಿವೈಡೆಡ್ ಬೈ ಮಾಸ್ ಆಫ್ ಸಾಲ್ವೆಂಟ್ ಇನ್ kg. ಸೊ ಇದನ್ನು ಎಕ್ಸಾಂಪಲ್ನಿಂದ ತಿಳ್ಕೊಂಡ್ರೆ ಇನ್ನೂ ಸುಲಭವಾಗಿ ಅರ್ಥ ಆಗುತ್ತೆ. ಸೊ ನೋಡಿ, ಕ್ಯಾಲ್ಕುಲೇಟ್ ಮೊಲಾಲಿಟಿ ಆಫ್ 2.5 grams ಆಫ್ ಎಥನೋಯಿಕ್ ಆ್ಯಸಿಡ್ ಇನ್ 75 grams ಆಫ್ ಬೆನ್ಸಿನ್. ಸೊ ಇಲ್ಲಿ ಮೊಲಾರಿಟಿನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಯಾವುದ್ರದ್ದು, ಎಥನೋಯಿಕ್ ಆ್ಯಸಿಡ್ದು. ಸೊ ಎಥನೋಯಿಕ್ ಆ್ಯಸಿಡ್ನ ಮೋಲಾರ್ ಮಾಸನ್ನು ಫಸ್ಟ್ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ಸೊ ಆಲ್ರೆಡಿ ಗೊತ್ತಾಗಿದೆ ನಿಮಗೆ ಮೋಲಾರ್ ಮಾಸ್ನ ಹೇಗೆ ಕಂಡುಹಿಡಿಬೇಕು ಅಂತ. ಸೊ ಇಲ್ಲಿ ನೋಡಿ, ಕಾರ್ಬನ್ ಎಷ್ಟಿದೆ, 2 ಕಾರ್ಬನ್ ಐಟಮ್ಸ್ ಇದೆ. ಸೊ 12 × 2 ಪ್ಲಸ್ ಹೈಡ್ರೋಜನ್ 4 ಇದೆ. ಸೊ 1 × 4, 1 ಅನ್ನೋಂಥದ್ದೇನು ಅಟಮಿಕ್ ವೇಟ್ ಆಫ್ ಹೈಡ್ರೋಜನ್. ಸೊ ಅದೇ ರೀತಿ ಆಕ್ಸಿಜನ್ 2 ಇದೆ. ಸೊ 16 × 2. ಸೊ ಇದಿಷ್ಟು ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ 60 grams per mole ಬರುತ್ತೆ. ಸೊ ಈಗ ನಾವು ಮೋಲ್ಸ್ ಆಫ್ ಎಥನೋಯಿಕ್ ಆ್ಯಸಿಡ್ನ ಕಂಡು ಹಿಡ್ಕೋಬೇಕಾಗುತ್ತೆ. ಹೇಗೆ, ವೆಯ್ಟ್ ಆಫ್ ಎಥನೋಯಿಕ್ ಆ್ಯಸಿಡ್ ಡಿವೈಡೆಡ್ ಬೈ ಮೋಲಾರ್ ಮಾಸ್ ಆಫ್ ಎಥನೋಯಿಕ್ ಆ್ಯಸಿಡ್. ಸೊ ಎಷ್ಟಿದೆ ವೆಯ್ಟು, 2.5 grams ಇದೆ. 2.5 ಡಿವೈಡೆಡ್ ಬೈ, ಸೊ ಮೋಲಾರ್ ಮಾಸು 60 grams per mole. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ 0.0417 mole ಬರುತ್ತೆ. ಅದೇ ಮಾಸ್ ಆಫ್ ಬೆನ್ಸಿನ್ ಇನ್ kgಗೆ ಕನ್ವರ್ಟ್ ಮಾಡ್ಕೋಬೇಕು. ಸೊ ಆಗ 75 grams ಡಿವೈಡೆಡ್ ಬೈ 1000 grams per kg. ಸೊ ಮೊಲಾಲಿಟಿ ಫಾರ್ಮುಲಾ ಕೂಡ ಗೊತ್ತಿದೆ, ದಟ್ ಈಸ್ ಮೋಲ್ಸ್ ಆಫ್ ಎಥನೋಯಿಕ್ ಆ್ಯಸಿಡ್ ಡಿವೈಡೆಡ್ ಬೈ kg ಆಫ್ ಬೆನ್ಸಿನ್. ಸೊ ಮೋಲ್ಸ್ ಆಗಲೇ ಕ್ಯಾಲ್ಕುಲೇಟ್ ಮಾಡಿ ಇಟ್ಕೊಂಡಿದ್ದೀವಿ. ಎಷ್ಟು, 0.0417 mole ಡಿವೈಡೆಡ್ ಬೈ kg ಆಫ್ ಬೆನ್ಸಿನ್ ಎಷ್ಟು, 75 grams ಡಿವೈಡೆಡ್ ಬೈ 1000 grams per kg. ಸೊ ಕ್ಯಾಲ್ಕುಲೇಟ್ ಮಾಡಿದಾಗ ಈ 1000 ಮೇಲ್ ಬರುತ್ತೆ. ಸೊ ಕ್ಯಾಲ್ಕುಲೇಷನ್ ಮಾಡ್ತೀರಾ. ಸೊ ಆಗ 0.556 mole per kg ಬರುತ್ತೆ. ಸೊ ಇದನ್ನು ಸ್ಮಾಲ್ ಲೆಟರ್ ಎಮ್ಮಿಂದನೂ ಕೂಡ ನಾವು ರೆಪ್ರೆಸೆಂಟ್ ಮಾಡಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ ಅನ್ನೋದಾದರೆ ಶೇರ್ ಮಾಡಿ. ಇದೇ ಥರ ವಿಡಿಯೋಗಳನ್ನು ನೋಡೋದಕ್ಕೋಸ್ಕರ ಸಬ್ಸ್ಕ್ರೈಬ್ ಆಗಿ.